ನಮಸ್ಕಾರ. ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಅಂದ್ರೆ ಇವತ್ತು ನಾವು ಆರಿಸ್ಕೊಂಡಿರೋ ವಿಷಯ ಇದೆಯಲ್ಲ, ಅದು ಮೇಲ್ನೋಟಕ್ಕೆ ಕೇವಲ ಒಂದು ಪ್ರಾಚೀನ ಕೃಷಿ ಕಥೆಯಂತೆ ಕಾಣುತ್ತೆ. ಹೌದು. ಕೇವಲ ಕೃಷಿ ಕತೆ ಅನ್ನಿಸಿದ್ರೂ ಅದರ ಆಳ ತುಂಬಾನೇ ದೊಡ್ಡದು. ಖಂಡಿತ. ಅದರ ಆಳಕ್ಕೆ ಇಳಿದಾವ ಅದು ಮನುಷ್ಯನ ಅಹಂಕಾರ, ಆಮೇಲೆ ಜವಾಬ್ದಾರಿಯ ಮರೆವು ಮತ್ತೆ ಅಧಿಕಾರದ ಲಾಲಸೆಯ ಒಂದು ಕಟು ವಿಮರ್ಶೆಯಾಗಿ ತೆರೆದುಕೊಳ್ಳುತ್ತೆ. ನಿಜ. ಇದು ನಮ್ಮ ಇಂದಿನ ಪಠ್ಯದ ಹೌದು, ನಮ್ಮ ಇಂದಿನ ಅಧ್ಯಯನದ ಮೂಲ ಪಠ್ಯ ಬಂದುಬಿಟ್ಟು ಮತ್ತಾಯನ ಸುವಾರ್ತೆಯ 21ನೇ ಅಧ್ಯಾಯದಲ್ಲಿ ಬರುವ ದುಷ್ಟ ಗೇಣಿದಾರರ ಸಾಮತಿ, ಅಂದರೆ ಇಂಗ್ಲಿಷ್ನಲ್ಲಿ ದ ಪ್ಯಾರಬಲ್ ಆಫ್ ದ ವಿಕೆಡ್ ಟೆನೆಂಟ್ಸ್ ಅಂತ ಕರೀತಾರಲ್ಲ, ಆ ಕಥೆ. ಕರೆಕ್ಟ್. ಈ ಪಠ್ಯದ ಅತ್ಯಂತ ಕುತೂಹಲಕಾರಿ ಅಂಶ ಅಂದ್ರೆ ಏನ್ ಗೊತ್ತಾ? ಇದೊಂದು ಕೇವಲ ನೀತಿ ಕಥೆಯಲ್ಲ, ಬದಲಾಗಿ ಇದೊಂದು ಅತ್ಯಂತ ಸೂಕ್ಷ್ಮವಾದ ಮನೋವೈಜ್ಞಾನಿಕ ಕನ್ನಡಿ ಅಂತಾನೆ ಹೇಳ್ಬೋದು. ಸಾವಿರಾರು ವರ್ಷಗಳ ಹಿಂದಿನ ಈ ಪಠ್ಯ ಇಂದಿನ ಮಾನವಕುಲದ ಮನಸ್ಥಿತಿಯನ್ನು, ವಿಶೇಷವಾಗಿ ನಮಗೆ ಲಭ್ಯವಿರುವ ಜವಾಬ್ದಾರಿಗಳನ್ನು ನಾವು ಹೇಗೆ ನಿರ್ವಹಿಸ್ತೇವೆ ಅನ್ನೋದನ್ನ ಹೇಗೆ ಕನ್ನಡಿಯಂತೆ ಪ್ರತಿಫಲಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇಂದಿನ ವಿಶ್ಲೇಷಣೆಯ ಮುಖ್ಯ ಉದ್ದೇಶ. ಹೌದು. ಕಥೆಗಾರ ಇಲ್ಲಿ ಬಹಳ ನಾಟಕೀಯವಾಗಿ, ಆದರೆ ಅಷ್ಟೇ ವಾಸ್ತವಿಕವಾಗಿ ಅಂದಿನ ಸಮಾಜದ ಉನ್ನತ ಸ್ತರದಲ್ಲಿದ್ದ ನಾಯಕರ ಮುಖವಾಡವನ್ನು ಕಳಚುವ ಕೆಲಸ ಮಾಡಿದ್ದಾನೆ. ಇದು ನೋಡೋಕೆ ಒಂದು ಕೃಷಿ ಬಿಕ್ಕಟ್ಟಿನಂತೆ ಕಾಣಿದ್ರೂ ಇದರ ಒಳಪದರಗಳಲ್ಲಿ ಮನುಷ್ಯನ ಸ್ವಾಮ್ಯದ ಭ್ರಮೆ, ಅಂದ್ರೆ ತಾನೇ ಸರ್ವಾಧಿಕಾರಿ ಅನ್ನೋ ಅಹಂಕಾರ ಅಡಗಿದೆ. ಸ್ವಾಮ್ಯದ ಭ್ರಮೆ, ಇದು ತುಂಬಾನೇ ಆಳವಾದ ಪದ ಅಲ್ವಾ? ಈ ಅರ್ಥಗಳನ್ನು ಹುಡುಕುವ ಮುನ್ನ ನಾವು ಕತೆಯ ಹಂದರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ. ಖಂಡಿತ. ಕತೆ ಹೇಗೆ ಸಾಗುತ್ತೆ ಅಂತ ನೋಡೋಣ. ಆಕರ ಪಠ್ಯದಲ್ಲಿ ವಿವರಿಸಿರುವ ಹಾಗೆ ಕತೆ ಹೀಗಿದೆ. ಒಬ್ಬ ಜಮೀನ್ದಾರ ಒಂದು ದ್ರಾಕ್ಷಿ ತೋಟವನ್ನು ನಿರ್ಮಿಸ್ತಾನೆ. ಕೇವಲ ಗಿಡಗಳನ್ನು ನೆಡುವಷ್ಟೇ ಅಲ್ಲ, ಅದರ ಸುತ್ತ ಒಂದು ಭದ್ರವಾದ ಬೇಲಿ ಹಾಕ್ತಾನೆ. ದ್ರಾಕ್ಷಾರಸ ತೆಗೆಯಲು ಒಂದು ಆಲೆ ಅಥವಾ ವೈನ್ ಪ್ರೆಸ್ ಕೂಡ ಹುಡಿಸ್ತಾನೆ. ಹೌದು. ಜೊತೆಗೆ ಕಾವಲಿಗಾಗಿ ಒಂದು ಎತ್ತರವಾದ ಅಟ್ಟಣೆ, ಅಂದ್ರೆ ವಾಚ್ ಟವರ್ ಕಟ್ಟಿಸ್ತಾನೆ. ಈ ಸುಸಜ್ಜಿತವಾದ ತೋಟವನ್ನು ಗೇಣಿದಾರರಿಗೆ, ಅಂದ್ರೆ ಜಮೀನನ್ನು ಬಾಡಿಗೆಗೆ ಪಡೆದು ಕೃಷಿ ಮಾಡುವವರಿಗೆ ಒಪ್ಪಿಸಿ ಆತ ದೂರದ ಊರಿಗೆ ಪ್ರಯಾಣ ಬೆಳೆಸ್ತಾನೆ. ಆಮೇಲೆ ಫಸಲು ಬರುವ ಸಮಯ ಹತ್ತಿರವಾದಾಗ ತನಗೆ ಬರಬೇಕಾದ ಪಾಲನ್ನು ತರಲು ತನ್ನ ಆಳುಗಳನ್ನು ಆ ಗೇಣಿದಾರರ ಬಳಿಗೆ ಕಳುಹಿಸ್ತಾನೆ. ಆದರೆ ಆ ಗೇಣಿದಾರರು ಆಳುಗಳ ಮೇಲೆ ಬಿದ್ದು ಒಬ್ಬನನ್ನು ಬಡಿಯುತ್ತಾರೆ, ಮತ್ತೊಬ್ಬನನ್ನು ಕೊಲ್ಲುತ್ತಾರೆ, ಇನ್ನೊಬ್ಬನ ಮೇಲೆ ಕಲ್ಲು ತೋರುತ್ತಾರೆ. ಯಜಮಾನ ಮತ್ತೆ ಹೆಚ್ಚು ಆಳುಗಳನ್ನು ಕಳಿಸಿದಾಗಲೂ ಅದೇ ಗತಿಯಾಗುತ್ತೆ. ಕೊನೆಗೆ ಯಜಮಾನ ತನ್ನ ಮಗನಿಗಾದರೂ ಇವರು ಮರ್ಯಾದೆ ಕೊಡಬಹುದು ಅಂತ ಭಾವಿಸಿ ಸ್ವತಃ ತನ್ನ ಮಗನನ್ನೇ ಕಳುಹಿಸ್ತಾನೆ. ಇದು ಕಥೆಯ ಒಂದು ದೊಡ್ಡ ತಿರುವು. ಹೌದು. ಆದರೆ ಆ ಗೇಣಿದಾರರು ಇವನೇ ಉತ್ತರಾಧಿಕಾರಿ, ಇವನನ್ನ ಮುಗಿಸ್ಬಿಟ್ರೆ ಈ ಸಂಪೂರ್ಣ ಆಸ್ತಿ ನಮ್ದೇ ಆಗುತ್ತೆ ಅಂತ ಸಂಚು ಮಾಡಿ ಆ ಮಗನನ್ನೂ ತೋಟದಿಂದ ಹೊರಗೆ ದಬ್ಬಿ ಕೊಂದು ಹಾಕುತ್ತಾರೆ. ಈ ಕಥೆ ಕೇಳಲು ಸರಳವಾದರೂ ಇದರ ಹಿನ್ನೆಲೆಯಲ್ಲಿ ಏನೋ ಒಂದು ದೊಡ್ಡ ಐತಿಹಾಸಿಕ ಬಿಕ್ಕಟ್ಟು ಅಡಗಿದೆ ಅನಿಸುತ್ತೆ. ಆ ಕಾಲದಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರು ನಗರಗಳಲ್ಲಿ ಅಥವಾ ವಿದೇಶಗಳಲ್ಲಿ ವಾಸಿಸ್ತಿದ್ರು. ತಮ್ಮ ವಿಶಾಲವಾದ ದ್ರಾಕ್ಷಿ ತೋಟಗಳನ್ನ ಸ್ಥಳೀಯ ಬಡರೈತರಿಗೆ ಗೇಣಿಗೆ ಕೊಡ್ತಾ ಇದ್ರು. ತಾವು ಮಾತ್ರ ಫಸಲಿನ ಬಹುಪಾಲು ಲಾಭ ಪಡಿತಾ ಇದ್ರು. ಅಂದ್ರೆ ಗೇಣಿದಾರರು ಬಿಸಿಲಿನಲ್ಲಿ ಬೆವರಿಳಿಸಿ ದುಡಿತಾ ಇದ್ರು. ಹೌದು. ಆದರೆ ಅವರ ಶ್ರಮದ ಫಲವೆಲ್ಲ ದೂರದ ಯಾವನೋ ಯಜಮಾನನ ಪಾಲಾಗ್ತಾ ಇತ್ತು. ಹೀಗಾಗಿ ಗೇಣಿದಾರರು ಮತ್ತು ಜಮೀನ್ದಾರರ ನಡುವೆ ಯಾವಾಗಲೂ ಒಂದು ರೀತಿಯ ಆರ್ಥಿಕ ಅಸಮಾಧಾನ, ಒಂದು ಉದ್ವಿಗ್ನತೆ ಇದ್ದೇ ಇರುತ್ತಿತ್ತು. ಹಾಗಾದ್ರೆ ಯೇಸು ಈ ಕಥೆ ಹೇಳಲು ಆರಂಭಿಸಿದಾಗ ಅಲ್ಲಿ ಸೇರಿದ್ದ ಜನಸಾಮಾನ್ಯರಿಗೆ ಇದೊಂದು ಶೋಷಿತ ರೈತರ ಬಂಡಾಯದ ಕಥೆಯಂತೆ ಕೇಳಿಸಿರಬಹುದು ಅಲ್ವಾ? ಖಂಡಿತ. ಆ ಕಾಲದ ಜನರಿಗೆ ಆಳುಗಳನ್ನ ಹೊಡೆಯೋದು ಅಥವಾ ಜಮೀನ್ದಾರನ ವಿರುದ್ಧ ತಿರುಗಿ ಬೀಳುವುದು ಅಪರಿಚಿತ ಸಂಗತಿ ಆಗಿರಲಿಲ್ಲ. ಆದರೆ ಕಥೆಗಾರ ಈ ಸಾಮಾನ್ಯ ಆರ್ಥಿಕ ಸನ್ನಿವೇಶವನ್ನು ಬಳಸಿಕೊಂಡು ಒಂದು ಬಹುದೊಡ್ಡ ದಾರ್ಶನಿಕ ಬಲೆಯನ್ನು ಹೆಣೆದಿದ್ದನು. ಅಂದ್ರೆ ಜನಸಾಮಾನ್ಯರ ದೈನಂದಿನ ಬದುಕಿನ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಅದನ್ನೇ ಒಂದು ಅಸ್ತ್ರವಾಗಿ ಬಳಸಲಾಯಿತು ಅಂತೀರಾ? ಆದ್ರೆ ಈ ಕಥೆಯನ್ನ ಕೇವಲ ಜನಸಾಮಾನ್ಯರ ಮುಂದೆಯಷ್ಟೇ ಹೇಳಿದ್ದಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಆಕರಗಳ ಪ್ರಕಾರ ಯೇಸು ಈ ಸಾಮತಿಯನ್ನು ಯೆರೂಶಲೇಮಿನ ದೇವಾಲಯದಲ್ಲಿ ಅಂದಿನ ಅತ್ಯಂತ ಪ್ರಭಾವಿ ಧಾರ್ಮಿಕ ಮುಖಂಡರಾದ ಮುಖ್ಯ ಯಾಜಕರು ಮತ್ತು ಪ್ರಜಾಪ್ರಮುಖರ ಎದುರಲ್ಲೇ ನೇರವಾಗಿ ನಿಂತು ಹೇಳಿದ್ದು. ಆ ಧಾರ್ಮಿಕ ಮುಖಂಡರಿಗೆ ಇದು ಅಷ್ಟು ದೊಡ್ಡ ಆಘಾತವನ್ನು ಏಕೆ ನೀಡಿತು? ಈ ಪ್ರಶ್ನೆ ನಮ್ಮನ್ನು ಕಥೆಯ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಕರೆದೊಯ್ಯುತ್ತೆ.
ಅಂದಿನ ಕಾಲದ ಮುಖ್ಯ ಯಾಜಕರು, ಫರಿಸಾಯರು ಮತ್ತು ಧಾರ್ಮಿಕ ಮುಖಂಡರು ಸಮಾಜದ ಕೇವಲ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿರಲಿಲ್ಲ. ಬದಲಾಗಿ ಅವರು ಧರ್ಮ, ಕಾನೂನು ಮತ್ತು ಸಮಾಜದ ನಿಯಂತ್ರಕರಾಗಿದ್ರು. ಅಂದ್ರೆ ತಮ್ಮನ್ನು ತಾವು ಸಮಾಜದ ಪ್ರಶ್ನಾತೀತ ನಾಯಕರು ಅಂತ ಭಾವಿಸಿದ್ರು. ಹೌದು, ದೇವರ ನೇರ ಪ್ರತಿನಿಧಿಗಳು ಅಂತ ಅವರು ದೃಢವಾಗಿ ನಂಬಿದ್ರು. ಯೇಸು ಅವರ ಎದುರಲ್ಲೇ ನಿಂತು ದ್ರಾಕ್ಷಿ ತೋಟದ ಕಥೆಯನ್ನು ಹೇಳಿದಾಗ ಆ ಮುಖಂಡರಿಗೆ ತಕ್ಷಣವೇ ಅರ್ಥವಾದ ಒಂದು ಪ್ರಮುಖ ವಿಚಾರವಿತ್ತು. ಅದು ಯೆಶಾಯ 5ನೇ ಅಧ್ಯಾಯದ 1-7 ವಾಕ್ಯದಲ್ಲಿ ಬರುವ ದ್ರಾಕ್ಷಿ ತೋಟದ ಗೀತೆಯ ಉಲ್ಲೇಖ. ಹಳೆಯ ಒಡಂಬಡಿಕೆಯ ಯೆಶಾಯನ ಪ್ರವಾದನೆಯ. ಕರೆಕ್ಟ್. ಆ ಗೀತೆಯಲ್ಲಿ ದ್ರಾಕ್ಷಾತೋಟವು ಇಸ್ರೇಲ್ ಸಮುದಾಯವನ್ನು ಮತ್ತು ದೇವರು ಅವರ ಮೇಲೆ ಇಟ್ಟಿದ್ದ ಅಪಾರ ಪ್ರೀತಿಯನ್ನು ಪ್ರತಿನಿಧಿಸುತ್ತಿತ್ತು. ಆ ಧಾರ್ಮಿಕ ನಾಯಕರಿಗೆ ತಮ್ಮ ಧರ್ಮಗ್ರಂಥಗಳ ಪ್ರತಿಯೊಂದು ಸಾಲು ಕಂಠಪಾಠವಿತ್ತು. ಯೇಸು ದ್ರಾಕ್ಷಾತೋಟ, ಬೇಲಿ, ಆಲೆ ಮತ್ತು ಅಟ್ಟಣೆ ಅನ್ನೋ ಪದಗಳನ್ನು ಬಳಸಿದ ತಕ್ಷಣ ಅವರ ಮನಸ್ಸು ನೇರವಾಗಿ ಯೆಶಾಯನ ಗೀತೆಗೆ ಜಾರಿತು. ಇದು ನಿಜಕ್ಕೂ ಅದ್ಭುತವಾದ ಸಾಹಿತ್ಯಕ ತಂತ್ರ. ಆದರೆ ಯೆಶಾಯನ ಆ ಮೂಲ ಗೀತೆಗೂ ಯೇಸು ಹೇಳಿದ ಈ ಹೊಸ ಕಥೆಗೂ ಇರುವ ವ್ಯತ್ಯಾಸವೇನು? ಆ ನಾಯಕರಿಗೆ ಇದು ಅಷ್ಟು ಕಟುವಾದ ವಿಮರ್ಶೆಯಂತೆ ಯಾಕೆ ಕಂಡಿತು? ಯೆಶಾಯನ ಗೀತೆಯಲ್ಲಿ ದೇವರು ಬಹಳ ಪ್ರೀತಿಯಿಂದ ದ್ರಾಕ್ಷಾತೋಟವನ್ನು ಬೆಳೆಸುತ್ತಾನೆ. ಆದರೆ ಆ ತೋಟದಲ್ಲಿ ಕಹಿ ದ್ರಾಕ್ಷಿಗಳು ಬಿಡ್ತವೆ. ಅಂದ್ರೆ ಇಸ್ರೇಲ್ ಜನಾಂಗವು ದೇವರಿಗೆ ನಿಷ್ಠರಾಗಿರಲಿಲ್ಲ, ಅಲ್ಲಿ ತೋಟವೇ ಕೆಟ್ಟೋಗಿತ್ತು ಅನ್ನೋದರ ಅರ್ಥ. ಹೋ, ಆದರೆ ಯೇಸು ಹೇಳಿದ ಈ ಕಥೆಯಲ್ಲಿ ದ್ರಾಕ್ಷಾತೋಟ ಕೆಟ್ಟಿರಲಿಲ್ಲ, ಫಸಲು ಉತ್ತಮವಾಗಿತ್ತು. ಆದರೆ ಅದನ್ನು ನಿರ್ವಹಣೆ ಮಾಡುತ್ತಿದ್ದ ಗೇಣಿದಾರರು ಕೆಟ್ಟಿದ್ದರು. ಅಂದ್ರೆ ಸಾಮಾನ್ಯ ಜನಸಮುದಾಯದ ಅಥವಾ ತೋಟದ ತಪ್ಪಿಲ್ಲ, ಬದಲಾಗಿ ಆ ಜನರನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತಿದ್ದ ಧಾರ್ಮಿಕ ನಾಯಕರೇ ಭ್ರಷ್ಟರಾಗಿದ್ದಾರೆ, ಅಹಂಕಾರಿಗಳಾಗಿದ್ದಾರೆ ಅನ್ನೋದು ಈ ಕಥೆಯ ನೇರವಾದ ಎಚ್ಚರಿಕೆ. ಹೌದು, ಇದು ಆ ನಾಯಕರ ಮುಖಕ್ಕೆ ಹೊಡೆದಂತೆ ಹೇಳಿದ ಸತ್ಯ. ತಾವು ದೇವರ ಆಸ್ತಿಯ ಪೋಷಕರು ಅಂತ ಬೀಗುತ್ತಿದ್ದವರಿಗೆ ನೀವೇ ಆ ಆಸ್ತಿಯನ್ನು ಕಬಳಿಸುತ್ತಿರುವ ದುಷ್ಟ ಗೇಣಿದಾರರು ಅಂತ ಹೇಳಿದ್ದು ಅವಮಾನದ ಪರಮಾವಧಿಯಾಗಿತ್ತು. ಖಂಡಿತ. ಕಥೆಯ ಪ್ರತಿಯೊಂದು ಪಾತ್ರವೂ ಒಂದು ನಿರ್ದಿಷ್ಟ ಅರ್ಥವನ್ನು ಹೊಮ್ಮಿಸ್ತಾ ಹೋಗುತ್ತೆ. ನಾವು ಈಗ ಈ ರೂಪಕಗಳ ರಹಸ್ಯಾರ್ಥವನ್ನು ಬಿಡಿಸಿ ನೋಡೋಣ. ಯಜಮಾನ, ದ್ರಾಕ್ಷಿತೋಟ, ಗೇಣಿದಾರರು, ಆಳುಗಳು ಇವರೆಲ್ಲರೂ ಯಾರನ್ನು ಪ್ರತಿನಿಧಿಸ್ತಾರೆ? ಇದೊಂದು ಅಕ್ಷರಶಃ ಐತಿಹಾಸಿಕ ಕನ್ನಡಿ. ಕಥೆಯಲ್ಲಿ ಬರುವ ಜಮೀನ್ದಾರ ಬೇರಾರೂ ಅಲ್ಲ, ಸಾಕ್ಷಾತ್ ದೇವರನ್ನು ಪ್ರತಿನಿಧಿಸುತ್ತಾನೆ. ಆ ದ್ರಾಕ್ಷಿತೋಟವು ದೇವರ ಆಶೀರ್ವಾದಕ್ಕೆ ಪಾತ್ರವಾದ ಸಮುದಾಯ ಅಥವಾ ದೈವಿಕ ಸಾಮ್ರಾಜ್ಯವನ್ನು ಸೂಚಿಸುತ್ತೆ. ಇನ್ನು ಆ ಗೇಣಿದಾರರು ಆ ಸಮುದಾಯದ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದ ಧಾರ್ಮಿಕ ನಾಯಕರು. ನಿಖರವಾಗಿ. ಮತ್ತು ಯಜಮಾನನು ಫಸಲು ಪಡೆಯಲು ಕಳುಹಿಸುವ ಆಳುಗಳಿದ್ದಾರಲ್ಲ, ಅವರು ದೇವರು ಕಾಲಕಾಲಕ್ಕೆ ಸಮಾಜವನ್ನು ತಿದ್ದಲು, ಸತ್ಯವನ್ನು ನೆನಪಿಸಲು ಕಳುಹಿಸಿದ ಪ್ರವಾದಿಗಳನ್ನು ಪ್ರತಿನಿಧಿಸುತ್ತಾರೆ. ಇಸ್ರೇಲಿನ ಇತಿಹಾಸವನ್ನು ಗಮನಿಸಿದರೆ ಆ ಅನೇಕ ಪ್ರವಾದಿಗಳನ್ನು ಅಂದಿನ ಅಧಿಕಾರಶಾಹಿ ವರ್ಗ ತಿರಸ್ಕರಿಸಿತು, ಹಿಂಸಿಸಿತು, ಜೈಲಿಗಟ್ಟಿತು ಅಥವಾ ಕೊಂದುಹಾಕಿತು. ಆ ಆಳುಗಳ ಪಾಡಿನ ಮೂಲಕ ಪ್ರವಾದಿಗಳ ಆ ದುರಂತ ಇತಿಹಾಸವನ್ನು ಇಲ್ಲಿ ಕಟ್ಟಿಕೊಡಲಾಗಿದೆ. ಹೌದು. ಈ ರೂಪಕಗಳ ಸಾಲಿನಲ್ಲಿ ಅತ್ಯಂತ ಆಘಾತಕಾರಿಯಾದ ಘಟನೆಯೆಂದ್ರೆ ಯಜಮಾನನು ತನ್ನ ಸ್ವಂತ ಮಗನನ್ನೇ ಆ ದುಷ್ಟ ಗೇಣಿದಾರರ ಬಳಿ ಕಳುಹಿಸುವುದು, ಆಳುಗಳನ್ನು ನಿರ್ದಯವಾಗಿ ಕೊಂದವರ ಬಳಿ ಸ್ವತಃ ಮಗನನ್ನೇ ಕಳುಹಿಸುವುದು. ಮೇಲ್ನೋಟಕ್ಕೆ ಒಂದು ದೊಡ್ಡ ತಪ್ಪು ನಿರ್ಧಾರದಂತೆ ಕಾಣುತ್ತೆ ಅಲ್ವಾ? ಕಥೆಗಾರನು ಈ ಮಗನ ಪಾತ್ರದ ಮೂಲಕ ಯಾವ ಸತ್ಯವನ್ನು ತೆರೆದಿಡುತ್ತಿದ್ದಾನೆ? ಆ ಮಗನ ಪಾತ್ರವು ಸ್ವತಃ ಯೇಸು ಕ್ರಿಸ್ತರನ್ನೇ ಪ್ರತಿನಿಧಿಸುತ್ತೆ. ಈ ಕಥೆಯ ಮೂಲಕ ಯೇಸು ತಮ್ಮ ಮುಂಬರುವ ಭವಿಷ್ಯವನ್ನು ಮತ್ತು ಶಿಲುಬೆಯ ಮೇಲಿನ ಸಾವನ್ನು ಮುಂಚಿತವಾಗಿಯೇ ವಿವರಿಸುತ್ತಿದ್ದರು. ಇಲ್ಲಿ ಆ ಗೇಣಿದಾರರ ಲೆಕ್ಕಾಚಾರವನ್ನು ನೀವು ಗಮನಿಸಬೇಕು. ಅವರು ಇವನೇ ಉತ್ತರಾಧಿಕಾರಿ, ಇವನನ್ನು ಮುಗಿಸ್ಬಿಟ್ರೆ ಆಸ್ತಿ ನಮ್ಮದೇ ಆಗೋತೆ ಅಂತಾರೆ. ಹೌದು, ಮಗನನ್ನ ಕೊಂದ್ರೆ ಆಸ್ತಿ ಹೇಗೆ ಅವರದಾಗುತ್ತೆ? ಪ್ರಾಚೀನ ರೋಮನ್ ಅಥವಾ ಯಹೂದಿ ಕಾನೂನಿನ ಪ್ರಕಾರ ಜಮೀನ್ದಾರನು ಉತ್ತರಾಧಿಕಾರಿಗಳಿಲ್ಲದೆ ಮರಣ ಹೊಂದಿದರೆ ಆ ಜಮೀನು ಅದನ್ನು ಯಾರು ಅನುಭವಿಸುತ್ತಿದ್ದಾರೋ ಅವರ ಪಾಲಾಗುತ್ತಿತ್ತು. ಆ ಧಾರ್ಮಿಕ ನಾಯಕರಲ್ಲಿ ಅಧಿಕಾರದ ದಾಹ ಎಷ್ಟಿತ್ತೆಂದರೆ ದೈವಿಕ ಸಂದೇಶವನ್ನು ತಂದ ಮಗನನ್ನೇ ಇಲ್ಲವಾಗಿಸಿದರೆ ಧರ್ಮದ ಮೇಲಿನ ತಮ್ಮ ಅಧಿಕಾರ ಶಾಶ್ವತವಾಗಿ ತಮ್ಮದೇ ಆಗಿರುತ್ತದೆ ಎಂಬ ಭ್ರಮೆ ಅವರಲ್ಲಿತ್ತು. ಇದು ಕೇವಲ ಒಂದು ಆಸ್ತಿಯ ಕಬಳಿಕೆ ಅಲ್ಲ, ಮನುಷ್ಯನ ಆತ್ಮಸಾಕ್ಷಿಯನ್ನು ಕೊಂದಾದರೂ ಸರಿ ತಾನು ಕುಳಿತಿರುವ ಅಧಿಕಾರದ ಪೀಠವನ್ನು ಉಳಿಸ್ಕೊಳ್ಬೇಕು ಅನ್ನೋ ಕುತಂತ್ರದ ಪ್ರತೀಕ ಇದು. ಖಂಡಿತ. ಇದೆಲ್ಲದರ ನಡುವೆ
ಆಕರ ಪಠ್ಯದಲ್ಲಿ ಬರುವ ಕಥೆಯ ಅಂತ್ಯದಲ್ಲಿ ಒಂದು ವಿಚಿತ್ರವಾದ ಸಾಹಿತ್ಯಕ ಉಲ್ಲೇಖವಿದೆ. ಕಥೆಯು ಮುಗಿದ ತಕ್ಷಣ ಯೇಸು ಕೀರ್ತನೆ 118ನೇ ಅಧ್ಯಾಯದ 22ನೇ ವಾಕ್ಯವನ್ನು ಉಲ್ಲೇಖಿಸುತ್ತಾರೆ. ಯಾವ ಕಲ್ಲನ್ನು ಮನೆ ಕಟ್ಟುವವರು ಬೇಡವೆಂದು ಬಿಸಾಡಿದರೋ ಅದೇ ಕಲ್ಲು ಪ್ರಮುಖ ಮೂಲಗಲ್ಲಾಯಿತು ಅಂತ. ಹೌದು. ಕೃಷಿಯ ದ್ರಾಕ್ಷಿತೋಟದ ಕಥೆಯನ್ನು ಭೇದುತ್ತಿದ್ದವರು ಇದ್ದಕ್ಕಿದ್ದಂತೆ ಈ ವಾಸ್ತುಶಿಲ್ಪದ ಅಥವಾ ಕಟ್ಟಡ ನಿರ್ಮಾಣದ ರೂಪಕಕ್ಕೆ ಏಕೆ ಜಾರಿದ್ರು? ಈ ಮೂಲೆಗಲ್ಲಿನ ಉಲ್ಲೇಖ ಇಡೀ ಕಥೆಯ ಸಾರಾಂಶವನ್ನು ಹೇಗೆ ಬದಲಾಯಿಸುತ್ತೆ? ಈ ದಿಢೀರ್ ಬದಲಾವಣೆ ಬಹಳ ಉದ್ದೇಶಪೂರ್ವಕವಾದದ್ದು. ಕಥೆಯಲ್ಲಿ ಮಗನನ್ನು ಕೊಂದಾಗ ಕೆಟ್ಟದ್ದೇ ಗೆದ್ದಿತು, ಗೇಣಿದಾರರದೇ ಮೇಲುಗೈಯಾಯಿತು ಅನ್ನೋ ಭಾವನೆ ಮೂಡುತ್ತೆ. ಆದರೆ ಈ ಮೂಲೆಗಲ್ಲಿನ ಉಲ್ಲೇಖವು ಆ ಸೋಲನ್ನು ವಿಜಯವನ್ನಾಡಿ ಪರಿವರ್ತಿಸುತ್ತೆ. ಯಾವ ಕಲ್ಲನ್ನು ಕೆಲಸಕ್ಕೆ ಬಾರದ್ದು ಅಂತ ಎಸೆದ್ರೋ ಅದೇ ಕಲ್ಲು ಇಡೀ ಕಟ್ಟಡದ ಅಡಿಪಾಯವಾಯಿತು ಅನ್ನೋದು ತಿರಸ್ಕರಿಸಲ್ಪಟ್ಟ ಮತ್ತು ಕೊಲ್ಲಲ್ಪಟ್ಟ ಯೇಸುವೆ ಹೊಸ ನಂಬಿಕೆಯ ಬುನಾದಿಯಾಗುತ್ತಾನೆ ಎಂಬುದನ್ನು ಸೂಚಿಸುತ್ತೆ. ಅಂದ್ರೆ ಮರಣದ ನಂತರದ ಪುನರುತ್ಥಾನವನ್ನು ಇದು ಪರೋಕ್ಷವಾಗಿ ವಿವರಿಸುತ್ತೆ. ಯಾರು ಅಹಂಕಾರದಿಂದ ಅಧಿಕಾರವನ್ನು ಉಳಿಸಿಕೊಳ್ಳಲು ಹೋದ್ರೋ ಅವರೇ ವಾಸ್ತವದಲ್ಲಿ ಹೊಸ ಇತಿಹಾಸದ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ರು. ನಿಖರವಾಗಿ ಮನುಷ್ಯನ ದುಷ್ಟತನದ ನಡುವೆಯೂ ನ್ಯಾಯ ಮತ್ತು ಸತ್ಯವು ಹೇಗೆ ತನ್ನ ಅಂತಿಮ ಬುನಾದಿಯನ್ನು ಕಂಡುಕೊಳ್ಳುತ್ತೆ ಎಂಬುದನ್ನು ಈ ಮೂಲೆಗಳು ಸ್ಪಷ್ಟಪಡಿಸುತ್ತೆ. ಈ ಸಂಪೂರ್ಣ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ನಾವು ಈಗ ಬಂದಿದ್ದೇವೆ. ಈ ಕಥೆಯು ಕೇವಲ ಅಂದಿನ ಕಾಲದ ನಾಯಕರಿಗೆ ಅಥವಾ ಇತಿಹಾಸದ ಒಂದು ಪುಟಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ. ಇದರ ಹಿಂದೆ ಇಂದಿನ ಮಾನವನ ನಡವಳಿಕೆ ಅಡಗಿದೆ. ಈ ಗೇಣಿದಾರರು ತಾವು ಕೇವಲ ಉಸ್ತುವಾರಿ ನೋಡಿಕೊಳ್ಳುವವರು ಎಂಬ ಸತ್ಯವನ್ನು ಮರೆತು ತಾವೇ ಮಾಲೀಕರು ಅಂತ ವರ್ತಿಸಲು ಆರಂಭಿಸಿದರಲ್ಲ, ಈ ಮನಸ್ಥಿತಿಯ ಹಿಂದಿರುವ ಕಾರಣಗಳೇನು? ಇದನ್ನೇ ನಾವು ಸ್ವಾಮ್ಯದ ಭ್ರಮೆ ಅಥವಾ ಇಲ್ಯೂಷನ್ ಆಫ್ ಓನರ್ಶಿಪ್ ಅಂತ ಕರಿಬೋದು. ಮಾನವನ ಅಹಂಕಾರ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಭ್ರಮೆ ರಾತ್ರೋರಾತ್ರಿ ಹುಟ್ಟುದಿಲ್ಲ. ಆ ಗೇಣಿದಾರರು ಪ್ರತಿದಿನ ಆ ತೋಟದಲ್ಲಿ ದುಡಿದ್ರು, ಗಿಡಗಳಿಗೆ ನೀರುಣಿಸಿದ್ರು, ಆಲಿಯಲ್ಲಿ ದ್ರಾಕ್ಷಿ ತುಳಿದ್ರು. ಹೌದು, ಅವರು ಕಷ್ಟಪಟ್ರು. ವರ್ಷಾನುಗಟ್ಟಲ ಆ ಜಾಗವನ್ನು ನಿರ್ವಹಿಸುವಾಗ ಈ ತೋಟವನ್ನು ಸ್ಥಾಪಿಸಿದ್ದು ಬೇರೊಬ್ಬರು ಎಂಬ ಮೂಲ ಸತ್ಯವನ್ನೇ ಅವರು ಮರೆತುಬಿಟ್ರು. ಶ್ರಮದ ಜೊತೆಗೆ ಅಧಿಕಾರವೂ ಬೆರೆತಾಗ ನಿರ್ವಾಹಕನು ತನ್ನನ್ನು ತಾನು ಮಾಲೀಕನೆಂದು ಭ್ರಮಿಸಲು ಶುರು ಮಾಡ್ತಾನೆ. ನಮಗೆ ಸಿಕ್ಕಿರುವ ಸವಲತ್ತುಗಳು ಕೇವಲ ನಂಬಿಕೆಯ ಮೇಲೆ ನಮಗೆ ವಹಿಸಲ್ಪಟ್ಟಿರುವ ಜವಾಬ್ದಾರಿಗಳು ಎಂಬುದನ್ನು ಮರೆತು ಅದನ್ನು ನಮ್ಮ ಜನ್ಮಸಿದ್ಧ ಹಕ್ಕು ಎಂದು ಪರಿಭಾವಿಸಿದಾಗ ಈ ಸ್ವಾಮ್ಯದ ಭ್ರಮೆ ಆರಂಭವಾಗುತ್ತೆ. ಇದನ್ನ ದೈನಂದಿನ ಜೀವನಕ್ಕೆ ಅಂದ್ರೆ ಆಧುನಿಕ ಸಮಾಜದ ವಾಸ್ತವಕ್ಕೆ ಅನ್ವಯಿಸಿ ನೋಡಿದ್ರೆ ಈ ಕಥೆ ಇನ್ನಷ್ಟು ಆಪ್ತವಾಗುತ್ತೆ. ನಮ್ಮ ಬಳಿಯಿರುವ ಪ್ರತಿಭೆ, ನಮ್ಮ ಉದ್ಯೋಗ, ನಮಗೆ ಸಿಕ್ಕಿರುವ ಅಧಿಕಾರ, ಸ್ಥಾನಮಾನಗಳು ಅಥವಾ ನಮ್ಮ ಕುಟುಂಬ, ನಮ್ಮ ಮಕ್ಕಳು ಇವಾವೂ ನಮ್ಮ ಸ್ವಂತ ಆಸ್ತಿಯಲ್ಲ. ದಾರ್ಶನಿಕವಾಗಿ ನೋಡಿದ್ರೆ ಇವೆಲ್ಲವೂ ಸಮಾಜ, ಪ್ರಕೃತಿ ಅಥವಾ ದೇವರು ನಮಗೆ ನಿರ್ವಹಣೆಗೆ ಕೊಟ್ಟಿರುವ ವರಗಳು. ಹೌದು, ಇದನ್ನೇ ಸ್ಟಿವರ್ಡ್ಶಿಪ್ ಅಂತಾರೆ. ನಾವು ಕೇವಲ ನಿರ್ವಾಹಕರೇ ಹೊರತು ಯಾವತ್ತಿಗೂ ಮಾಲೀಕರಲ್ಲ. ಆದರೆ ಅಧಿಕಾರ ಸಿಕ್ಕ ತಕ್ಷಣ ರಾಜಕಾರಣಿಯೊಬ್ಬ ಇಡೀ ದೇಶವೇ ತನ್ನ ಸ್ವತ್ತು ಅಂದುಕೊಳ್ಳುವುದು, ಒಬ್ಬ ಕಾರ್ಪೊರೇಟ್ ಲೀಡರ್ ತನ್ನ ಕೆಲಸಗಾರರನ್ನು ಗುಲಾಮರಂತೆ ನೋಡುವುದು, ಅಥವಾ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಮೇಲೆ ಸರ್ವಾಧಿಕಾರಿಯಂತೆ ವರ್ತಿಸುವುದು, ಇವೆಲ್ಲವೂ ಗೇಣಿದಾರರ ಮನಸ್ಥಿತಿಯೇ ಅಲ್ವಾ? 100% ಸತ್ಯ. ನಾವು ಕೇವಲ ಟ್ರಸ್ಟಿಗಳು ಅಥವಾ ಧರ್ಮದರ್ಶಿಗಳಾಗಿದ್ದೇವೆ ಹೊರತು ಒಡೆಯರಲ್ಲ. ಯಾವಾಗ ಮನುಷ್ಯ ತಾನು ಕೇವಲ ನಿರ್ವಾಹಕ ಎಂಬ ಸತ್ಯವನ್ನು ಮರೆಯುತ್ತಾನೋ ಆಗ ಆತನಲ್ಲಿ ದುರಾಶೆ ಮತ್ತು ಅಸುರಕ್ಷತೆ ಹುಟ್ಟುತ್ತೆ. ಆ ದ್ರಾಕ್ಷಿತೋಟವನ್ನು ಯಜಮಾನನೇ ಕಟ್ಟಿದ್ದು, ಎಲ್ಲವೂ ಸಿದ್ಧವಾಗಿ ಸಿಕ್ಕಿತ್ತು, ಆದರೂ ಅವರು ಕೃತಜ್ಞರಾದರು. ನಮ್ಮ ಬದುಕಿನಲ್ಲೂ ಅಷ್ಟೇ, ನಮಗೆ ಸಿಕ್ಕಿರುವ ಕೃಪೆಯನ್ನು, ನಾವು ಅನುಭವಿಸ್ತಿರುವ ಸೌಲಭ್ಯಗಳನ್ನು ನಮ್ಮದೇ ಸಾಧನೆ ಎಂದು ಬೀಗಿದಾಗ, ನಾವೇ ಸರ್ವಸ್ವ ಅಂತ ನಂಬಿದಾಗ ಆ ಭ್ರಮೆಯನ್ನು ಪ್ರಶ್ನಿಸುವ ಯಾವುದೇ ಸತ್ಯವನ್ನು ನಾವು ಸಹಿಸುವುದಿಲ್ಲ. ಖಂಡಿತ. ಆ ಸತ್ಯದ ಸಂದೇಶವನ್ನು ತರುವವರನ್ನು ನಾವು ವಿರೋಧಿಸಲು, ದ್ವೇಷಿಸಲು ಮತ್ತು ತಿರಸ್ಕರಿಸಲು ಆರಂಭಿಸುತ್ತೇವೆ. ಸತ್ಯವನ್ನು ಎದುರಿಸುವ ವಿಚಾರ ಬಂದಾಗ ಕಥೆಯ ಕೊನೆಯ ಭಾಗದಲ್ಲಿ ಬರುವ ಒಂದು ಘಟನೆ ಅತ್ಯಂತ ರೋಚಕವಾಗಿದೆ. ಯೇಸು ಈ ಕಥೆಯನ್ನು ಹೇಳಿ ಮುಗಿಸಿದಾಗ ಆಕಾರ ಪಠ್ಯದ ಪ್ರಕಾರ ಅಲ್ಲಿ ಸೇರಿದ್ದ ಮುಖ್ಯಯಾಜಕರಿಗೆ ಮತ್ತು ಧಾರ್ಮಿಕ ನಾಯಕರಿಗೆ ಈ ಕತೆ ತಮ್ಮ ಬಗ್ಗೆಯೇ ಹೇಳಲಾಗುತ್ತಿದೆ ಎಂದು ಸ್ಪಷ್ಟವಾಗಿ ಅರ್ಥವಾಗಿತ್ತು. ಸತ್ಯವನ್ನು ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳಿದಾಗ ಅವರು ತಮ್ಮ ತಪ್ಪನ್ನು ಅರಿತುಕೊಂಡರೆ,
ಇಲ್ಲಿಯೇ ಮಾನವನ ದುಷ್ಟ ಮನಸ್ಥಿತಿಯ ಅತ್ಯಂತ ಆಳವಾದ ದರ್ಶನವಾಗುವುದು. ಸತ್ಯ ಅರ್ಥವಾದಾಗ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ತನ್ನನ್ನು ತಾನು ವಿಮರ್ಶಿಸಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕು. ಆದರೆ ಆ ಧಾರ್ಮಿಕ ನಾಯಕರು ಹಾಗೆ ಮಾಡಲಿಲ್ಲ. ಬದಲಾಗಿ ಅವರು ಆ ಕ್ಷಣವೇ ಯೇಸುವನ್ನು ಬಂಧಿಸಲು ಯತ್ನಿಸಿದರು. ಅಂದ್ರೆ ಮುಚ್ಚಿದ ಮನಸ್ಸಿನ ಲಕ್ಷಣ ಅದು. ಹೌದು, ಸತ್ಯವನ್ನು ಎದುರಿಸಲಾಗದ ಲಕ್ಷಣ. ತಮ್ಮ ಮುಖವಾಡ ಕಳಚಿದಾಗ ಅವರಿಗೆ ಸತ್ಯವನ್ನು ಹೇಳಿದವರ ಮೇಲೆಯೇ ಅಪಾರವಾದ ದ್ವೇಷ ಹುಟ್ಟಿಕೊಂಡಿತು. ಅಧಿಕಾರವನ್ನು ಕಳೆದುಕೊಳ್ಳುವ ಭಯ ಅವರಲ್ಲಿ ಆ ಮಟ್ಟದ ಹಿಂಸಾತ್ಮಕ ಪ್ರವೃತ್ತಿಯನ್ನು ಜಾಗೃತಗೊಳಿಸಿತು. ಯಾವಾಗ ಅಧಿಕಾರವು ಸತ್ಯದ ಬೆಂಕಿಗೆ ಎದುರಾಗುತ್ತದೆಯೋ ಆಗ ಅಧಿಕಾರವು ಸತ್ಯವನ್ನೇ ನಾಶ ಮಾಡಲು ಪ್ರಯತ್ನಿಸುತ್ತೆ. ಇದು ಮಾನವ ಕುಲಕ್ಕೆ ಒಂದು ದೊಡ್ಡ ಎಚ್ಚರಿಕೆಯ ಘಂಟೆ. ಜೀವನದಲ್ಲಿ ಅನೇಕ ಸಂದೇಶವಾಹಕರು ಬರುತ್ತಾರೆ. ಕೆಲವೊಮ್ಮೆ ಅದು ನಮ್ಮ ಹಿತೈಷಿಗಳಾಗಿರಬಹುದು, ನಮ್ಮನ್ನು ವಿಮರ್ಶೆ ಮಾಡುವವರಾಗಿರಬಹುದು, ಅಥವಾ ಕಠಿಣ ಸನ್ನಿವೇಶಗಳಾಗಿರಬಹುದು. ನಮಗೆ ನಮ್ಮದೇ ಸತ್ಯದ ದರ್ಶನವಾಗುತ್ತಿರುವಾಗ ನಾವು ಆ ಸತ್ಯಕ್ಕೆ ತೆರೆಕೊಳ್ಳುತ್ತಿದ್ದೇವೆಯೇ ಅಥವಾ ನಮ್ಮ ಅಹಂಕಾರದಿಂದ ಅವರನ್ನು ತಿರಸ್ಕರಿಸುತ್ತಿದ್ದೇವೆಯೇ ಎಂದು ನಾವೆಲ್ಲರೂ ನಮ್ಮನ್ನು ಪ್ರಶ್ನಿಸಿಕೊಳ್ಳಲು ಇದೊಂದು ಅದ್ಭುತವಾದ ಕನ್ನಡಿ. ತನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸದ, ಸತ್ಯಕ್ಕೆ ಕಿವಿಗೊಡದ ಮನಸ್ಸು ಕಡೆಗೊಂದು ದಿನ ತನ್ನೆಲ್ಲ ನೆಮ್ಮದಿಯನ್ನು ಕಳೆಕೊಳ್ಳುವ ಅಪಾಯವನ್ನು ಎದುರಿಸಬೇಕಾಗತ್ತೆ. ಆಕರ ಪಠ್ಯದಲ್ಲಿ ಇದೇ ವಿಚಾರವನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ದೇವರ ಸಾಮ್ರಾಜ್ಯವನ್ನು ನಿಮ್ಮಿಂದ ಕಿತ್ತುಕೊಂಡು ತಕ್ಕ ಫಲ ಕೊಡುವ ಜನತೆಗೆ ನೀಡಲಾಗುವುದು ಅಂತ. ಇದರರ್ಥ ಅರ್ಹತೆ ಇಲ್ಲದವರಿಂದ ಜವಾಬ್ದಾರಿಯನ್ನು ಹಿಂಪಡೆದು ವಿನಮ್ರತೆಯಿಂದ ನಿರ್ವಹಿಸುವವರಿಗೆ ಹಸ್ತಾಂತರಿಸಲಾಗುತ್ತದೆ ಅನ್ನೋದು. ಹೌದು, ಇದು ಕೇವಲ ಧಾರ್ಮಿಕ ಎಚ್ಚರಿಕೆಯಲ್ಲ, ಇದು ನೈಸರ್ಗಿಕ ನ್ಯಾಯವೂ ಹೌದು. ಇತಿಹಾಸದುದ್ದಕ್ಕೂ ನಾವು ನೋಡಿದ್ದೇವೆ, ಜವಾಬ್ದಾರಿಯನ್ನು ಮರೆತು ಮದವೇರಿತ ಎಷ್ಟೋ ಸಾಮ್ರಾಜ್ಯಗಳು, ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಕಾಲಗರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಸಾಮತಿಯು ಕೇವಲ ದ್ರಾಕ್ಷಿತೋಟದ ಒಂದು ಪ್ರಾಚೀನ ಕಥೆಯಲ್ಲ, ಬದಲಾಗಿ ನಮ್ಮ ಕೈಯಲ್ಲಿರುವ ಜವಾಬ್ದಾರಿಗಳನ್ನು ನಾವು ಹೇಗೆ ನಿರ್ವಹಿಸುತ್ತಿದ್ದೇವೆ ಮತ್ತು ನಾನು ಹಾಗೂ ನನ್ನದು ಎಂಬ ಭ್ರಮೆಯಿಂದ ನಾವು ಹೇಗೆ ಹೊರಬರಬೇಕು ಎಂಬುದರ ಬಗ್ಗೆ ಬರುವ ಒಂದು ಕಠಿಣವಾದ ಆತ್ಮಾವಲೋಕನದ ಪಾಠ. ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆ ಇಂದಿಗೂ ನಮ್ಮ ಆಫೀಸುಗಳಲ್ಲಿ, ರಾಜಕೀಯದಲ್ಲಿ, ಕುಟುಂಬಗಳಲ್ಲಿ ನಿರಂತರ ಸಂಘರ್ಷದ ಕನ್ನಡಿಯಾಗಿದೆ. ಖಂಡಿತವಾಗಿಯೂ. ಈ ಸುದೀರ್ಘ ಚರ್ಚೆಯ ನಂತರ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಾವು ಇನ್ನಷ್ಟು ಯೋಚಿಸಲು ಪ್ರೇರೇಪಿಸುವಂತಹ ಒಂದು ಅಂತಿಮ ಚಿಂತನೆ ಏನಾದ್ರೂ ಇದೆಯಾ? ಇದೆ. ಆಕರ ಪಠ್ಯದ ಕೊನೆಯ ಸಾಲುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಒಂದು ದೊಡ್ಡ ವಿಪರ್ಯಾಸ ಅಡಗಿದೆ. ಅದೇನು? ಅಗಾಧವಾದ ಅಧಿಕಾರ, ಉನ್ನತ ಶಿಕ್ಷಣ ಮತ್ತು ಧರ್ಮಗ್ರಂಥಗಳ ಜ್ಞಾನದ ಅಹಂಕಾರದಲ್ಲಿದ್ದ ಆ ಧಾರ್ಮಿಕ ತಜ್ಞರಿಗೆ ಯೇಸುವಿನಲ್ಲಿದ್ದ ಸತ್ಯ ಕಾಣಲಿಲ್ಲ. ಅವರು ಸತ್ಯವನ್ನು ಕೊಲ್ಲಲು ಸಂಚು ಮಾಡಿದರು. ಆದರೆ ಅದೇ ಪಠ್ಯ ಹೇಳುವಂತೆ ಆ ನಾಯಕರು ಯೇಸುವನ್ನು ಬಂಧಿಸಲು ಜನಸಮೂಹಕ್ಕೆ ಭಯಪಟ್ಟರು. ಯಾಕೆಂದರೆ ಜನರು ಯೇಸುವನ್ನು ಪ್ರವಾದಿ ಅಂತ ಸನ್ಮಾನಿಸ್ತಿದ್ರು. ನಿಖರವಾಗಿ. ಅಧಿಕಾರದ ಪೀಠದಲ್ಲಿ ಕುಳಿತಿದ್ದ ಸಮಾಜದ ಬುದ್ಧಿಜೀವಿಗಳೆಂದು ಕರೆಸಿಕೊಳ್ಳುತ್ತಿದ್ದವರಿಗಿಂತ ಯಾವ ಅಧಿಕಾರವೂ ಇಲ್ಲದ, ಯಾವುದೇ ಪೂರ್ವಾಗ್ರಹಗಳಿಲ್ಲದ ಸಾಮಾನ್ಯ ಜನಸಮೂಹಕ್ಕೆ ಸತ್ಯವನ್ನು ಮತ್ತು ಒಬ್ಬ ಪ್ರವಾದಿಯನ್ನು ಗುರುತಿಸುವ ಸ್ಪಷ್ಟತೆ ಇತ್ತು. ಹಾಗಾದರೆ ನಮ್ಮ ಇಂದಿನ ಸಮಾಜದಲ್ಲಿ ನಿಜವಾದ ಜ್ಞಾನ ಮತ್ತು ಗ್ರಹಿಕೆ ಇರುವುದು ಎಲ್ಲಿ? ಪುಸ್ತಕದ ಜ್ಞಾನವನ್ನೇ ನಂಬಿರುವ, ಅಧಿಕಾರದ ಅಹಂಕಾರದಲ್ಲಿರುವ ತಜ್ಞರಲ್ಲೋ ಅಥವಾ ವಾಸ್ತವದ ಅರಿವಿರುವ ಮುಕ್ತ ಮನಸ್ಸಿನ ಸಾಮಾನ್ಯರಲ್ಲೋ? ಇದು ನಿಜಕ್ಕೂ ನಮ್ಮನ್ನು ಕಾಡುವಂತಹ ವಿಚಾರ. ತಾವೇ ಎಲ್ಲವನ್ನೂ ಬಲ್ಲೆವು ಎಂದು ಮೆರೆಯುವ ಅಧಿಕಾರದ ಅಹಂಕಾರ ಸತ್ಯದ ಬಗ್ಗೆ ಸಂಪೂರ್ಣವಾಗಿ ಕುರುಡಾಗಿತ್ತು. ಆದರೆ ಮುಕ್ತ ಮನಸ್ಸಿನ ಸಾಮಾನ್ಯರು ಆ ಸತ್ಯವನ್ನು ಅತ್ಯಂತ ಸಹಜವಾಗಿ ಸ್ವೀಕರಿಸಿದ್ರು. ಸತ್ಯವನ್ನು ಸ್ವೀಕರಿಸಲು ಕೇವಲ ಬುದ್ಧಿವಂತಿಕೆಯಷ್ಟೇ ಸಾಲದು, ಅದಕ್ಕೆ ಅಹಂಕಾರವಿಲ್ಲದ ವಿನಮ್ರವಾದ ಮನಸ್ಸು ಬೇಕು ಎಂಬುದನ್ನು ಈ ಕಥೆ ನಮ್ಮೆಲ್ಲರಿಗೂ ನೆನಪಿಸುತ್ತದೆ. ಈ ಪ್ರಚೋದನಾತ್ಮಕ ಚಿಂತನೆಯನ್ನು ಮನಸ್ಸಿನಲ್ಲಿರಿಸಿಕೊಂಡು ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ಪ್ರಾಚೀನ ಪಠ್ಯದೊಳಗಿನ ಮನೋವೈಜ್ಞಾನಿಕ ಮತ್ತು ದಾರ್ಶನಿಕ ಸತ್ಯಗಳ ಪಯಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ್ದಕ್ಕಾಗಿ ವಂದನೆಗಳು. ಮತ್ತೊಂದು ಕುತೂಹಲಕಾರಿ ಅಧ್ಯಯನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.